again ಮರಳಿ ಸ್ವಾಗತ. This is Bro Weekend with Ramesh season 2 co-powered by Sensodyne fashion partner Karmamart. I'm in conversation with the one and only Srinath G. Of course ನಿಮ್ಮ 18 ಜನ ಫ್ರೆಂಡ್ಸ್ ಎಲ್ಲ ಸೇರಿ ನೀವೆಲ್ಲ ಗಾಂಧಿ ಬಜಾರ್ ಹೋದ್ರಿ. ಫಸ್ಟ್ ಟೈಮ್ ನಿಮ್ಮ ಚಿತ್ರ ನೋಡಕ್ ಹೋದ್ರಿ ಲಗ್ನ ಪತ್ರಿಕೆ ಅಂತ ಹೇಳ್ತಾ ಇದ್ರಿ. ಆ ಲಗ್ನ ಪತ್ರಿಕೆ ಅನ್ನೋ ಚಿತ್ರದ ಅವಕಾಶ ಹೇಗೆ ಸಿಕ್ತು, ಎಲ್ಲಿಂದ ಶುರು ಆಯ್ತು ಸರ್ ಅದು? ಅದೇ ಆ ಲಗ್ನ ಪತ್ರಿಕೆ ರಾಜ್ಕುಮಾರ್ ಅವರು ಬ್ರಹ್ಮಚಾರಿ ರೋಲ್ ಮಾಡ್ತಾ ಇದ್ರು. ಸೊ ಮನ್ಮಥ ಬಂದು ಬಾಣ ಬಿಟ್ಟಾಗ ಈಶ್ವರ ಕಣ್ಬಿಟ್ಟು ಮನ್ಮಥ ಸುಟ್ಟು ಸತ್ತೋದಲ್ಲ ಅವ್ರಿಗಂತ ಇದು ದೇವರೆಲ್ಲ ಇರಬೇಕು, ಯಾವ ಬ್ರಹ್ಮಚಾರಿನೂ ಹೆಣ್ಣನ್ನು ನೋಡಬಾರ್ದು ಅನ್ನೋ ಕೋಕೊಂಡು ಗಲಾಟೆ. ಅಲ್ಲಿಂದ ಟೈಟಲ್ ಶುರು ಆಗುತ್ತೆ. ಈ ಥರ ಯಾರೋ ಬೇಕಾದ್ರೆ ಒಂದು ಇಬ್ಬರು ಪಾರ್ಟ್ ಮಾಡೋಕ್ಕೆ ಬೇಕು ಹೋದ್ರು. ಆವಾಗ ಶಿವರಾಮಣ್ಣ ಸರ್ ನನ್ನ ಗಂಗಾಧರನ್ನ ಕರ್ಕೊಂಡೋದ್ರು. ನಾವು ಹೋಗ್ತಾನೆ ಅವರು ಗಂಗಾಧರ ಈಶ್ವರನ್ ಪಾರ್ಟು, ನೀವು ಮನ್ಮಥನ ಪಾರ್ಟ್ ಮಾಡಿದ್ದು, ನಮಗೆ ಸದ್ಯ ಸಿನಿಮಾ ಚಾನ್ಸ್ ಕೊಡ್ತಿರಲ್ಲ ಹ್ಞೂ ಅಂತ ಹೋದ್ರು. ಅಲ್ಲಿಂದ ಶಿವರಾಮಣ್ಣ ಬದುಕಲ್ಲಿ ಶಿವರಾಮಣ್ಣನಾಗೇ ಉಳ್ಕೊಂಡ್ಬಂದರು, ಇನ್ನೂ ಉಳ್ಕೊಂಡಿದ್ದಾರೆ. ಆ್ಯಕ್ಚುಲಾಗಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಅಕಸ್ಮಾತ್ ಯಾರಾದರೂ ನಮ್ಮಿಂದ ದೂರ ಆಗಿ ಅಂದರೆ ವಿಧಿವಶಲಾದರೆ ಹೆಗಲ್ ಕೊಡೋಕೆ ಮೊದಲು ಹೋಗ್ತಿದ್ರು ಶಿವರಾಮ್. ಇವತ್ತವರೆಗೂ ಅವ್ರು ನನ್ನೂ ಕರ್ಕೊಂಡು ಹೋಗೋರ ಜೊತೆ. 1960s ಹೀರೋ ಆಗಿ ಎಲ್ಲ ಫಿಲ್ಮಲ್ಲೂ ಕಾಣಿಸ್ಕೊಳ್ತಾ ಇದ್ರಿ. ನಾವೆಲ್ಲ ಬಹಳ ಇಷ್ಟಪಡ್ತಿದ್ವಿ. ಅದೇ ಟೈಮಲ್ಲಿ ನೀವು ಪರ್ಸನಲ್ ಲೈಫಲ್ಲಿ ಒಬ್ಬ ಹೀರೋಯಿನ್ನ ಹುಡ್ಕೊಳ್ತೀರಿ. ಆ ಸ್ಟೋರಿ ಹೇಗೆ ಶುರು ಆಯ್ತು? ಆಶಾ ಪರ್ ರಿಯಾಕ್ಷನ್ ಮತ್ತೆ ಬರ್ತಾ ಇದೆ, ಹೇಳಿ ಸರ್. ಅಯ್ಯೋ, ಅದು ರವೀಂದ್ರ ಕಲಾಕ್ಷೇತ್ರಪ್ಪ. ನಾನು ಆ ಜೆ.ಸಿ. ರೋಡ್ ಹೋಗೋದು ಕಲಾಕ್ಷೇತ್ರ ನೋಡಿದಾಗೆಲ್ಲ ಒಂದ್ಸಲ ಹಿಂಗಂತೀನಿ. ಯಾಕಂದರೆ ಅಲ್ಲಿ 69ನೇ ಇಸ್ವಿಯಲ್ಲಿ ಕುವೆಂಪು ನಾಟಕ ಚಕ್ರ ಅಂತ ಒಂದು ಡ್ರಾಮಾ ನಡೀತು, 7 ದಿವಸ. ಅದು ಅಲ್ಲಿ ಒಬ್ಬರು ಲಕ್ಷ್ಮಿ ಅಂತ ಇದ್ರು. ನಮಸ್ಕಾರ, ಹೇಗಿದೆ ಶ್ರೀನಾಥ್? ಏನಂದ್ರು, ಚೆನ್ನಾಗಿದ್ದೀನಿ. ನನ್ನ ಮಗಳು ಗೀತಾ ಅಂತ. ಇವರು ಶ್ರೀನಾಥ್ ಅಂತ ಫಿಲ್ಮ್ ಆ್ಯಕ್ಟರ್ ಇದ್ರು. ಇವರು ಫಿಲ್ಮ್ ಆ್ಯಕ್ಟರ್? ಹಾಂ. ಯು ಡೋಂಟ್ ಹ್ಯಾವ್ ಎನಿ ವರ್ಕ್, ಯು ಹ್ಯಾವ್ ಕಮ್ ಇಯರ್ ಅಂದರು. ಹಾಗೆ ಮೊದಲನೇ ದಿವಸ ಇಲ್ಲ, ನೋ ಐ ಹ್ಯಾವ್ ವರ್ಕ್ ಶೂಟಿಂಗ್, ಇವತ್ತೊಂದು ದಿವಸ ಕ್ಯಾನ್ಸಲ್ ಆಯಿತು. ಅವ್ರಿಗೆ ಇಂಗ್ಲೀಷ್ ಬರ್ತಾರೆ, ನಮಗೆ ಬರೋಲ್ಲ. ಸರ್ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಜೊತೆಲ್ಲ ಓಡಾಡಿದೆ. ನೀವು ಬರ್ತೀರಾ? ನಾನು ಇಲ್ಲಿ ಇದಾಗಿದ್ದೀನಿ, ವಾಲಂಟಿಯರ್ ಆಗಿದ್ದೀನಿ. ನೀವು ವಾಲಂಟಿಯರ್ ಇಲ್ಲಿ 6 ದಿವಸ ಬರ್ತೀರಾ? ಹಾಗೆ ನಾನು ಬರ್ತೀನಿ. ನಾನು ನಾಟಕ ಯಾವ ನೋಡ್ತಾನೆ, ಇವಳು ನೋಡಬೇಕು ಅಂತ 3 ದಿವಸ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಮಾಡಿಸೋತ್ತಿಗೆ ಐ ಡೋಂಟ್ ನೋ, ಸಮ್ ಹೌ ಇಟ್ ಹ್ಯಾಸ್ ಅಕರ್ಡ್ ನಮ್ಮಿಬ್ಬರಿಗೂ. ನಾವು ಆರಾಮಾಗಿ ಮಾತಾಡ್ಬೋದು. ಐ ಲವ್ ಯು ಅಂತ ನಾ ಹೇಳಬೇಕಾಗಿಲ್ಲ, ನಾ ಐ ಲವ್ ಯು ಅಂತ ಅವಳು ಹೇಳಬೇಕಾಗಿರಲಿಲ್ಲ. ಬಟ್ ಇಟ್ ವೆಂಟ್ ಲೈಕ್ ದ್ಯಾಟ್ ಆ್ಯಂಡ್ ವಿ ಆರ್ ಟಾಕಿಂಗ್ ಆ್ಯಂಡ್ ವಿ ಡಿಸೈಡೆಡ್ ನಮ್ಮ ಅಮ್ಮಂಗೆ ಹೇಳ್ಬಿಡೋದು. ಆವಾಗ ಹೋಗಿ ಹೇಳಿದ್ದಕ್ಕೆ ಏನಂದೆ ಅದು, ನಾನು ನಿಮ್ಮ ಮಗಳನ್ನ ಮದುವೆ ಆಗಬೇಕು, ಅವಳು ಒಪ್ಕೊಂಡಿದ್ದಾಳೆ, ಏನು ಹೇಳ್ತೀರಾ ಅಂದೆ. ಗೀತಾ ಅಂದು ಅವಳು ಸ್ಟೇಜ್ ಮೇಲೆ ನಾಟಕ ಮಾಡ್ತಿದ್ದು, ಬರ್ಬಂದು ಹಾಂ ಶ್ರೀನಾಥು ಅಂದು. ಅವ್ರು ಹೇಳೋದು ಕರೆಕ್ಟು, ನಾವು ಡಿಸೈಡ್ ಮಾಡಿದ್ವಿ, ನೀನು ಡಿಸೈಡ್ ಮಾಡುವ ಅಂದ್ಬಿಟ್ಟು ನೋಡೋದು. ಅವರಮ್ಮ ಏನಪ್ಪ ಮದುವೆ ಮಾಡ್ಕೊತೀವಿ, ಚೆನ್ನಾಗಿ ನೋಡ್ಕೋತೀರಿ, ಏನು ಯೋಚನೆ ಮಾಡಿ. ರೈಟ್, ಇದು ಹೀರೋ ವರ್ಷನ್ ಕೇಳಿದೀವಿ. ಹೀರೋಯಿನ್ ವರ್ಷನ್ ಸೇಮ್ ಸ್ಟೋರಿ ವೀಕೆಂಡ್ 10 ಕೇಳಿ. ನಾಯಕಿ ಏನು ಹೇಳ್ತಾರೆ ನೋಡೋಣ. ಹಾಯ್ ನಾರಾಯಣ, ನಿನಗೆ ಹಿಂದಿನ ನೆನಪೆಲ್ಲ ಜ್ಞಾಪಿಸ್ಬೇಕು ಅಂತ ಹೊರಟಿದ್ದೀನಿ. 1969 ಬರೋಣ. ಕಲಾಕ್ಷೇತ್ರದಲ್ಲಿ ಮೀಟ್ ಮಾಡಿದ್ವಿ. ನಮ್ಮ ಅಮ್ಮನೇ ಮೀಟ್ ಮಾಡಿಸಿದ್ದು. ಒಬ್ರಿಗೊಬ್ರು ಪ್ರಪೋಸ್ ಮಾಡಿದ್ರ ಅಂತ ಕೇಳ್ತಾರೆ ಎಲ್ಲರೂ, ಆದರೆ ಯಾರು ಪ್ರಪೋಸ್ ಮಾಡಲಿಲ್ಲ. ನಾವಿಬ್ಬರು ಒಬ್ರಿಗೊಬ್ರಿಗೆ ಇಷ್ಟ ಇದ್ದೀವಿ ಅಂತ ಹೇಳಿ ಪ್ರಪೋಸಲ್, ಅದೇ ಪ್ರಪೋಸಲ್ ಅಂತ ಅನ್ಕೋಬೇಕು. ಅದಾದಮೇಲೆ ನಮ್ಮ ಡೇಟಿಂಗು. ಅವಾಗ ನೀನು ಸ್ಕೂಟ್ರಲ್ಲಿ ಬರ್ತಾ ಇದ್ದೆ, ಕಾರ್ ಇರಲಿಲ್ಲ ನಿನ್ನ ಹತ್ರ, ಅದು ಸ್ಟಾರು. ನೀನು ಬಂದು ನನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು ನೆಪೋಲಿ ಅಂತ ಒಂದು ಗಾಂಧಿನಗರದಲ್ಲಿ ಒಂದು ಹೋಟೆಲ್ ಇತ್ತು, ಕ್ಯಾಬ್ರೆ ಡಾನ್ಸ್ ಮಾಡ್ತಾ ಇದ್ರು, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಯಾಕಪ್ಪ ನೀನು ಇಲ್ಲಿ ಕರ್ಕೊಂಡ್ ಬರ್ತೀಯ ನನ್ನ ಅಂತಂದ್ರೆ, ಅಯ್ಯೋ ಅವ್ರನ್ನೆಲ್ಲ ನೋಡೋದು ಬಿಟ್ಬಿಡು, ನಾನು ನೀನು ನೋಡ್ಕೊಂಡು ಕೂತಿರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು. ಕದ್ದು ಮುಚ್ಚಿ ಸುಳ್ಳು ಹೇಳ್ಬಿಟ್ಟು ಅದೆಲ್ಲ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಿನ್ನನ್ನು ಮೀಟ್ ಮಾಡಕ್ಕೆ ಬರೋದು. ಅದಾದಮೇಲೆ 1972ನಲ್ಲಿ ನಮ್ಮ ಮದುವೆ ಆಯಿತು. ನಾರ್ಮಲಿ ಈ ತರ ಒಂದು ವಿಡಿಯೋ ಆದ ನಂತರ ಅದು ಓಪನ್ ಆಗುತ್ತೆ, ಅಲ್ಲಿಂದ ಮೇಡಮ್ ಬರೋದು ವಾಡಿಕೆ ಯೂಶಲಿ. ಇವತ್ತು ಅವ್ರು ಬರಬೇಕಾಗಿತ್ತು, ಖಂಡಿತ ಬಂದಿರೋರು. ನೀವು ಬೆಳಗ್ಗೆನೋ ಜಗಳ ಆಡ್ಕೊಂಡ್ಬಿಟ್ಟಿರ್ತೆ, ಯಾಕೆ ಸರ್ ಈ ಥರ ಮಾಡ್ತಾರೆ? ಗಂಡ ಹೆಂಡತಿನ ಮೇಲೆ ಯಾವ ವಿಚಾರಕ್ಕೆ ಜಗಳ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲಪ್ಪ. ಒಂದು ಸಣ್ಣ ಮಾತುಕತೆಗಳು ನಡೀತೆ. ಇಲ್ಲ ಬಟ್ ನಮ್ಗೆ ಇಲ್ಲ, ನಮ್ಮ ಶೋಗೆ ಅವ್ರು ಬರಬೇಕು ಅಂತ ನನಗೆ ಆಸೆ ಇತ್ತು. ಇವತ್ತು ಬೆಳಗ್ಗೆ ಇರೋ ಸಣ್ಣದಾಗಿರೋದು. ಲೆಟ್ಸ್ ಅಟ್ ಲೀಸ್ಟ್ ಟಾಕ್ ಟು ಅವರ್ ಆನ್ ಫೋನ್. ಹಲೋ, ಫೋನ್ ಪ್ಲೀಸ್. ಏನೋ ನಾನೇ ಮಾಡಿರ್ಬೇಕು ತಪ್ಪು, ಸಾಮಾನ್ಯ ಮಾಡ್ತೀನಿ. ಎಸ್ ಮ್ಯಾಮ್. ಅಲ್ಲ, ನೀವು ಇಲ್ಲಿ ಶೋಗೆ ಬರಬೇಕು ಅಂತ ಆಸೆ ಪಟ್ಟಿದ್ವಿ,
ಬೆಳಗ್ಗೆ ಏನೋ ಸಾರೇನೋ ಅಂದ್ರೂ ನೀವು ಕೋಪಿಸ್ಕೊಂಡು ಬರ್ದೇ ಇದ್ರೆ ಹೇಗೆ? ಬಂದಿದ್ದೀನಲ್ಲ, ಎಲ್ಲಿ ಮೇಡಮ್? ಇಲ್ಲೇ ಬಂದಿದ್ದೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್, ಸ್ವೀಟ್ ಆಫ್ ಯು. ನನಗೆ ಅವನ ರಮೇಶ ಕೇಳ್ದೆ, ಏನು ನೀವೇನೋ ಜಗಳ ಕಂಡುಬಿಟ್ಟಿದ್ದೀರಂತೆ ಅಂತ. ತಪ್ಪು ನಾನೇ ಮಾಡಿದ್ದೀನಿ, ಅದಕ್ಕೆ ಕ್ಷಮಿಸಾಲೆ ಅನ್ಕೊಂಡು ಬರ್ತಾಳೆ ಅನ್ಕೊಂಡಿದ್ದೆ ಅಂತ. ಬರ್ದೇ ಇರ್ತಾರ ಸರ್. ಮ್ಯಾಮ್, ಶಿ ಸೋ ಸ್ವೀಟ್, ಸಚ್ ಅ ಲವ್ಲಿ ಲೇಡಿ. ಮ್ಯಾಮ್, ಓವರ್ ಟು ಯು. ಮೇಡಮ್ ಕೂತ್ಕೋಬೋದ? ಎಸ್. ನಾವು ಅಯ್ಯಂಗಾರ್ಸು ಬೇಸಿಕಲಿ. ನಮ್ಮ ಅಮ್ಮಂಗೆ ನಾನು ಹೇಳ್ಬಿಟ್ಟಿದ್ದೆ, ದಟ್ ವಾಸ್ ಹೈಸ್ಕೂಲಲ್ಲಿ ಇದ್ದಾಗಲೇ ಹೇಳ್ಬಿಟ್ಟಿದ್ದೆ, ಈ ಥರ ನನಗೆ ಅಯ್ಯಂಗಾರ್ ಹುಡುಗರು ನಾವು ಹುಡುಕ್ಬೇಡ ನೀನು, ನಾನು ಅವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ. ಸೊ ನೀನೇ ಹುಡ್ಕೋತೀಯ ಅಂದರು. ನಾನೇ ಹುಡ್ಕೋತೀನಿ, ನಂಗೆ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನೇ ಹುಡ್ಕೋತೀನಿ ಅಂತಂದೆ. ಸೊ ಇವ್ರು ಸಿಕ್ಕಿದ್ರು 16ನೇ ವಯಸ್ಸಿಗೆ. ಸೊ ಟಕ್ ಅಂತ ಓಕೆ ಅಂತ ಅಂದ್ಬಿಟ್ಟೆ. ಫ್ಯಾಂಟಾಸ್ಟಿಕ್. 43 ಇಯರ್ಸ್ ಮದುವೆ ಆಗಿ. ಸೋ ಸ್ವೀಟ್. ಮದುವೆ ಆದ ತಕ್ಷಣ ಹನಿಮೂನ್ಗೆ ಹೋದಾಗ ಹನಿಮೂನ್ ಹೋದಾಗ ಅದು ಹೇಳಲೇಬೇಕಪ್ಪ. ಏನಾಯ್ತು ಮೇಡಮ್? ಇವರು ಹೇಳಿ ಮೇಡಮ್. ನಮ್ಮ ಮದುವೆ ಆಗಿದ್ದು 1972ನಲ್ಲಿ. ವಿ ವಾಂಟೆಡ್ ಟು ಗೋ ಟು ಕೊಡೈಕೆನಾಲ್. ಸೊ ಕೊಡೈಕೆನಾಲ್ ಹೋದ್ವಿ, ಸಕ್ಸಸ್ ಆಯಿತು. ಇವ್ರೇನು ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಈ ಥರ ರವೀಣ ನಾವು ಕೊಡೈಕೆನಾಲ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿರ್ತೀವಿ ಅಂತ, ಏನಾದರೂ ಬೇಕಾದ್ರೆ ಫೋನ್ ಮಾಡಿ ಅಂತ. ನಾವು ಇನ್ನೂ ಅಲ್ಲಿ ಹೋಗಿಲ್ಲ, ಹೋಗಿ 1 ದಿವಸ ಕೂಡ ಆಗಿಲ್ಲ, ಆಗಲೇ ಫೋನ್ ಬಂದ್ಬಿಡ್ತಾವೆ. ಶ್ರೀನಾಥ್, ನಾನು CID 72 ಅಂತ ಇಟ್ಬಿಟ್ಟಿದ್ದೀನಿ ಪಿಕ್ಚರ್ ಹೆಸರು. ಸೊ 72ನಲ್ಲೇ ರಿಲೀಸ್ ಮಾಡಬೇಕು ಆ್ಯಂಡ್ ಇನ್ 1 ತಿಂಗಳಿದೆ, ಸೊ ದಯವಿಟ್ಟು ಬಂದ್ಬಿಡಪ್ಪ ಅಂತ. ಸೊ ಅಲ್ಲೇ ಫಸ್ಟ್ ದಿನನೇ ಜಗಳ, ನೀನು ಯಾಕೆ ಹೇಳ್ಬಿಟ್ಟು ಬಂದೆ ನೀನು ಅಂತ. ನೋಡಿ ಹೆಂಗ್ ಕೂತಿದ್ದಾರೆ, ಹಾಗಂತೂ ಕೂತಿರ್ಲಿಲ್ಲ ಅವಾಗ. ಏನ್ ಡೆಡಿಕೇಟೆಡ್ ಆರ್ಟಿಸ್ಟ್ ಮೇಡಮ್ ಅವರು, ಏನ್ ಮಾಡಕ್ಕಾಗುತ್ತೆ? ಬಟ್ ನಾನು ಡೆಡಿಕೇಟೆಡ್ ಅವ್ರಿಗೆ ಅಲ್ವಾ. ಸೊ ನಾನು ಕೇಳಿದ್ರು ಏನ್ ಮಾಡೋಣ ಅಂತ. ಏನ್ ಮಾಡಕ್ಕಾಗುತ್ತೆ, ಐ ಹ್ಯಾವ್ ಟು ಸೇ ಎಸ್. ಸೊ ಓಕೆಪ್ಪ ಹೋಗೋಣ, ಬಟ್ ಇದನ್ನ ನಿನ್ನ ಜ್ಞಾಪಕದಲ್ಲಿ ಇಟ್ಕೋ, ಬೇರೆ ಯಾವಾಗ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ನನ್ನ. ಬಟ್ ಅದಾಗ್ಲೇ ಇಲ್ಲ ಬಿಡಿ, ಆಗ್ಲಿಲ್ಲ. ಆಮೇಲೆ ಪರಿಸ್ಥಿತಿ ಆ ಥರ ಆಯಿತು, ಬ್ಯುಸಿ ಆಗ್ಬಿಟ್ಟೆ. ಅವರು ಮಕ್ಕಳನ್ನ ಹೆರ್ತಾಗಿ ಕೂತ್ಕೊಂಡ್ಬಿಟ್ರು. ನನ್ನ ಶೂಟಿಂಗ್ ಬ್ಯುಸಿ, ಬೆಳಗ್ಗೆ 7 ಗಂಟೆಗೆ ಹೋದರೆ ರಾತ್ರಿ 10-12 ಗಂಟೆಗೆ ಬರ್ತಿದ್ದೆ, ಆಗ್ತಾ ಇರಲಿಲ್ಲ. ಬಟ್ ಶಿ ಯೂಸ್ ಟು ಅಂಡರ್ಸ್ಟ್ಯಾಂಡ್, ಮಾಡು ನಾನೇ ಬರ್ತೀನಿ ಶೂಟಿಂಗ್ ಟೈಮ್ ಬರ್ತೀನಿ ಮಾತು. ಪಾಪ ಶೂಟಿಂಗ್ ಬಂದು ಕೂತ್ಕೊಳ್ಳೋರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತಿದ್ದೀನಿ ಅಂತಂದ್ರೆ ಗೊತ್ತಲ್ಲ, ಎಲ್ಲ ಸೀನ್ಸಲ್ಲೂ ಇರ್ತಾ ಇದ್ದೆ ನಾನು. ಅವ್ರ ರೊಮ್ಯಾಂಟಿಕ್ ಸೀನ್ಸ್ ಆಗಲಿ, ಅವ್ರ ಪ್ಯಾಥೋಸ್ ಸೀನ್ಸ್ ಆಗಲಿ, ಕಾಮಿಡಿ ಆಗಲಿ, ಎಲ್ಲ ಸೀನ್ಸು ನೋಡ್ತಾ ಇದ್ದೆ ನಾನು. ಸರಿ, ಆ ಪ್ಯಾಥೋಸ್ ಕಾಮಿಡಿ ಎಲ್ಲ ಬಿಟ್ಬಿಡೋಣ, ಆ ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ. ನನಗೇನು ಅವರು ರೊಮ್ಯಾಂಟಿಕ್ ಸೀನ್ ಮಾಡ್ತಾ ಇದ್ದಾರೆ, ಏನಪ್ಪ ಈ ಥರ ಹೀರೋಯಿನ್ಸ್ನ ಹಿಂಗೆ ಹಗ್ ಮಾಡ್ತಾ ಇದ್ದಾರೆ, ಸೊ ಕ್ಲೋಸ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇರಲಿಲ್ಲ. ಫ್ಯಾಂಟಾಸ್ಟಿಕ್. ನಾವು ಮಾಡಿದಲ್ಲ ಮೇಡಮ್, ನಮಗೆಲ್ಲ ಆಕ್ಟರ್ಸ್ಗೆ ಅದು ರೊಮ್ಯಾಂಟಿಕ್ ಸೀನು ಒಂದೇ, ಆಕ್ಷನ್ ಸೀನು ಒಂದೇ ಅಲ್ವಾ ಸರ್? ಯಾ, ಅವಳು ನಾವೊಂದು ರೊಮ್ಯಾಂಟಿಕ್ ಶಾಟ್ನ ಕೊಟ್ಬಿಟ್ಟು ಬಂದ, ಡೈರೆಕ್ಟರ್ ಎಲ್ಲ ಓಕೆ ಅನ್ನೋರು, ನನಗೂ ಅದು ಓಕೆ ಅಂತ ನಾ ಬಂದು ಕೂತ್ಕೋತಿದ್ದೆ. ಸ್ವಲ್ಪ ಹಿಂಗೆ ಕೂತಿದ್ದೆ, ಹಿಂಗಿತ್ತು ಅಂದರೆ ಸರಿ ಇಲ್ಲ, ಯಾಕೆ ಸರಿ ಶಾರ್ಟ್ ಸರಿಯಾಗಿರಲಿಲ್ವ ಅಂತ. ಅಷ್ಟು ನ್ಯಾಚುರಲ್ ಆಗಿರಲಿಲ್ಲ, ಅದು ಏನೋ ಮಾಡಿದೆ ಅಥವಾ ಇನ್ನೊಂದು ಶಾರ್ಟ್ ಸರಿಯಾಗಿ ನ್ಯಾಚುರಲ್ ಆಗಿ ಮಾಡೋನು. ಡೈರೆಕ್ಟರ್ ಒನ್ ಮೋರ್ ಶಾರ್ಟ್ಸ್ ಅಂತ, ಇಲ್ಲ ಚೆನ್ನಾಗಿತ್ತಲ್ಲ ಅಂದರು, ಇಲ್ಲ ಒನ್ ಮೋರ್ ಪ್ಲೀಸ್ ಅಂತ. ತಿರ್ಗಿ ಹೋಗಿ ಅದನ್ನು ಮಾಡಿಬಿಟ್ಟು ಓಕೆನಾ ಅಂತ ಹಿಂಗೆ ನೋಡಿದೆ. ನ್ಯಾಚುರಲ್ ಆಗಿ ಬಂದರೆ ಅದನ್ನು ಓಕೆ ಅಂತ ಇದ್ಲು. ಆ ಮಾಡೋದ್ರಿಂದ, ಆ ಲವ್ ಸೀನ್ ನೋಡೋದ್ರಿಂದ ಇವತ್ತು ನನಗೆ ಪ್ರಣಯ ರಾಜ ಅಂತ ಟೈಟಲ್ ಬಂದಿರೋದಕ್ಕೆ ಮೂಲ ಕಾರಣ ಅವಳೆ. ವಾವ್, ನಾನೇ ಹೇಳ್ಕೊಟ್ಟಿದ್ದಲ್ವಾ ಮನೆಯಲ್ಲಿ. ಓಕೆ, ಮನೆಯಲ್ಲಿ ಅಲ್ಲಿ ಅದನ್ನ ನೋಡ್ಕೊಂಡೆ ನೀವು ಮಾಡಿದ್ದು. ಎಲ್ಲೆಲ್ಲೂ ನೀನೇ ಅಂದಂಗೆ. ವಾವ್. ಆಮೇಲೆ ಇಬ್ರು ಜೊತೆಗೆ ಸೇರಿ ಫಿಲ್ಮ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದಿರಿ. ಹೌ ವಾಸ್ ದಟ್ ಪ್ರಾಡಕ್ಟ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ? 5 ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಚೆನ್ನಾಗಿತ್ತು, ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಓಕೆ. ನಾವು ಶಿಕಾರಿ, ದಿಗ್ವಿಜಯ, ಮಾನಸ ಸರೋವರ, ಧನಿಮಂಡಲ, ಬಾಳೊಂದು ಭಾವಗೀತೆ, ಇವಾಗ ಸುಳಿ ಅಂತ ಮಾಡಿದ್ದೀನಿ. ಹೌದಾ? ಓ, ಶುಭಮಂಗಳ ಒಂದು, ಮಾನಸ ಸರೋವರ ಇನ್ನೊಂದು. ಆ ಪುಟ್ಟನಾಜಿ ಶಿಷ್ಯ ಆ ರೋಲ್ ಹೇಳಿದ್ದಾನೆ, ಅದು ಇನ್ನೊಂದು ಥರ ಅದು ರೋಲು. ಇದನ್ನು ನೋಡಿಬಿಡ್ಬೇಕು ಅಂತ ಪ್ರೊಡ್ಯೂಸ್ ಮಾಡಿದ್ದೀವಿ. ಜನ ಒಪ್ಕೋತಾರೆ ಅಂತ ನಂಬಿಕೆ ಇದೆ ನನಗೆ. ವೆರಿ ಗುಡ್ ಸರ್. ಯಾರು ಸರ್ ಡೈರೆಕ್ಟ್ ಮಾಡ್ತಿರೋದು? ವಿಶ್ವನಾಥ್ ಡೈರೆಕ್ಟ್ ಮಾಡ್ತಾರೆ. ಅವ್ರದೇ ಕತೆ. ನಮ್ಮ ಪಂಚಮವೇದ ಡೈರೆಕ್ಟ್ ಮಾಡಿದವರು ಅವರು. ಹೌದು. ಅನದರ್ ಡಿಫರೆಂಟ್ ಶ್ರೀನಾಥ್ ಲುಕ್ ಅಲ್ಲಾಗ್ಲಿ ಯಾವ್ದ್ರಲ್ಲಾಗಿ ತೋರಿಸ್ತೀನಿ. ವಾವ್, ಐ ಆಮ್ ವೇಟಿಂಗ್ ಸರ್.